ರಾಜ್ಯದಾದ್ಯಂತ ಪೊಲೀಸ್ ನೇಮಕಾತಿ ಪರೀಕ್ಷೆಗೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಾ ಇದ್ದಾವೆ. ಪರೀಕ್ಷೆಯಲ್ಲಿ ಅಕ್ರಮ ನಡೀಕೂಡದು ಅಂತ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇನ್ನು ಕಲಬುರಗಿಯಲ್ಲಿ ಭಾರಿ ಅಕ್ರಮ ನಡೆಸಿದ್ದವರ ಮೇಲೆ ಕಣ್ಣಿಡಲಾಗಿದೆ. ಈ ಹಿಂದೆ ಅಕ್ರಮದಲ್ಲಿ ಭಾಗಿಯಾದಂಥವರ ಮೇಲೆ ಕೂಡ ತೀವ್ರ ನಿಗಾ ವಹಿಸಲಾಗಿದೆ. ಅಕ್ರಮದಲ್ಲಿ ಭಾಗಿಯಾದಂಥವರನ್ನ ಒಂದ್ ಕಡೆ ಲಾಕ್ ಮಾಡಿದ್ದಾರೆ ಕಾಕಿಪಡೆ. ಪರೀಕ್ಷೆ ಮುಗಿಯೋ ತನಕ ಅವರ ಮೇಲೆ ನಿಗಾ ಇಡ್ತಾರೆ. ಚಿತ್ರದುರ್ಗದಲ್ಲೂ ಕೂಡ ಪೊಲೀಸ್ ನೇಮಕಾತಿ ಎಕ್ಸಾಮ್ಗೆ ಸಿದ್ಧತೆ ನಡೀತಾ ಇದೆ. ಪ್ರಶ್ನೆ ಪತ್ರಿಕೆಗಳನ್ನು ಸಾಗಿಸತಕ್ಕಂಥ ವಾಹನಕ್ಕೆ GPS ವ್ಯವಸ್ಥೆಯನ್ನು ಕೂಡ ಅಳವಡಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಪೊಲೀಸ್ ಇಲಾಖೆಯಿಂದ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವುದೇ ಒಂದು ಲೋಪ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಕೊಠಡಿಗಳಲ್ಲಿ CCTV ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. ಇನ್ನು ಪ್ರಶ್ನೆ ಪತ್ರಿಕೆಗಳ ಭದ್ರತೆ ಹಾಗೂ ಪಾಲನೆಗಾಗಿ ತ್ರಿಸದಸ್ಯ ಸಮಿತಿಯನ್ನು ರಚನೆ ಕೂಡ ಮಾಡಲಾಗಿದೆ. ಮೊದಲು 232-4 ಅಂತ ಇತ್ತು. ಕೆಲವು ಅಭ್ಯರ್ಥಿಗಳು ಫಸ್ಟ್ ಪೇಪರಲ್ಲಿನೂ ಕೂಡ ಎಕ್ಸಾಮ್ ಬರಿತಾ ಇರೋದು, ಕೆಲವು ಕೇಂದ್ರಗಳು ಬದಲಾವಣೆ ಆಗುತ್ತೆ. ಹಾಗಾಗಿ ಅವರಿಗೆ ಅನುವು ಮಾಡಿಕೊಳ್ಳಲಿಕ್ಕೆ KLಯಿಂದ ಈ ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ದಾರೆ. ಏನು 232-4 ಇತ್ತು ಅದನ್ನು 4 to 530 ಮಾಡಿದ್ದಾರೆ. ಈಗಾಗಲೇ ಎಲ್ಲ ಅಭ್ಯರ್ಥಿಗಳು ಕೂಡ ಅವರು KLಯಿಂದ ಮಾಹಿತಿ ರವಾನೆಗಳ ಸಂಖ್ಯೆ ಬದಲು ಪ್ರತಿ ಸೆಂಟ್ರಲ್ಲಿ ಒಂದು ಡಿಟೇಲ್ಡ್ ಬಂದೋಬಸ್ತನ್ನು ಮಾಡಿದ್ದೀವಿ. ಎಲ್ಲ ಸೆಂಟರ್ಗಳಿಗೆ ಕೆಲವು ಸೆಂಟರ್ಗಳು ಐಸೋಲೇಟೆಡ್ ಇದ್ದಾವೆ, ಕೆಲವು ಕಡೆ ಮಲ್ಟಿಪಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಎಲ್ಲ ಸೆಂಟರ್ಸ್ಗಳಿಗೂ ನಾವು ಸಫಿಷಿಯೆಂಟ್ ಬಂದೋಬಸ್ತನ್ನು ಮಾಡಿ KLಯಿಂದ ಔಟ್ಸೋರ್ಸ್ಡ್ ಎಂಪ್ಲಾಯೀಸನ್ನು ಬಳಸ್ತಾರೆ. ಏನು ಇವರು ಬಯೋಮೆಟ್ರಿಕ್ ವೆರಿಫಿಕೇಷನ್ ಇದೆ, ಏನೇನು ಅಲೋಡ್ ಇದೆ, ಏನೇನು ಅಲೋ ಇಲ್ಲ ಅಂತ. ಈಗ ಜಾನಿವಾರ ಇರ್ಬೋದು, ಕಾಶಿದಾರ ಇರ್ಬೋದು, ತಾಳಿ ಚೈನ್ ಇರ್ಬೋದು, ತಾವು ಹೇಳಿದ ಕಿವಿ ಒಲೆ ಇರ್ಬೋದು, ಮತ್ತು ಶಿರವಸ್ತ್ರ ಇರ್ಬೋದು, ಎಲ್ಲ ರೀತಿಯ ಕೆಲವು ನಿರ್ದೇಶನಗಳನ್ನು ಈಗಾಗಲೇ ಮಲ್ಟಿಪಲ್ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡಲಾಗಿದೆ. ಸೆಂಟರ್ ಚೀಫ್ ಅವರಿಗೆ ಮತ್ತು ಯಾರು ಫ್ರಿಸ್ಕಿಂಗ್ ಇದ್ದಾರೆ ಅವರಿಗೆ ಹೇಳಿದ್ದಾರೆ. ಮತ್ತು ನಮ್ಮದೇನು ಪೆರಿಮೀಟರ್ ಸೆಕ್ಯೂರಿಟಿ ಇದೆ ಪೊಲೀಸ್ಲಿಂದ, ಅದನ್ನು ನಾವು ಇವತ್ತಿನಿಂದ ಬೇಸಿಕಲಿ 24 ಅವರ್ಸ್ಲಿಂದ ಮಾಡಲಿಕ್ಕೆ ನಮ್ಮವರಿಗೆ ನಿರ್ದೇಶನವನ್ನು ನೀಡಿದ್ದೀವಿ. ಈಗಾಗಲೇ ರೋಲ್ ಕಾಲನ್ನು ಮಾಡಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ ಸಂಬಂಧಪಟ್ಟ ಸೆಂಟರ್ಗಳಿಗೆ ಹೋಗಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಕೂಡ ನಾವು ನಿರ್ದೇಶನವನ್ನು ನೀಡಿದ್ದೀವಿ. ಮೊದಲು 232-4 ಅಂತ ಇತ್ತು. ಕೆಲವು